ಮಾನ್ಯ ಚೀಫ್ ಮಿನಿಸ್ಟರ್ ಸಾಹೇಬ್ರೆ ಮತ್ತು ಈ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯವ್ರಿಗೆ ಈಗ ನಮ್ಮ ಈ ಬಡವರು ಹೆಲ್ತು ಎಜುಕೇಷನ್ಗೋಸ್ಕರ ಅಂತ ಈ ವಕ್ಫ್ ಬೋರ್ಡ್ ಇನ್ಕಮ್ಮು ಸರ್ಕ್ಯುಲೇಷನ್ನೇ ಇದೆ. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ಪೈಗಂಬರ್ ಅವ್ರ ದೌರಿಂದ ಬಂದಿರೋ ಅಂಥದ್ದಿದು. ಆ ಕಾಲದಿಂದ ಜನಗಳ ಆಸ್ತಿನ ದಾನ ಮಾಡ್ಕೊಂಡು ಬಂದಿರೋದು ಅಲ್ಲಿನ ಹೆಸರಲ್ಲಿ. ಇವ್ರ ಅಪ್ಪನ ಮನೆ ಸೊತ್ತಲ್ಲ. ಇಲ್ಲಿ ಈ ಹೆಲ್ತ್ ಎಜುಕೇಷನ್ಗೋಸ್ಕರ ಅಂತ ನಮ್ಮ ಕಮ್ಯುನಿಟಿಯವ್ರಿಗೆ ಇದನ್ನು ಮಡಗಿರೋ ಅಂತ ಇದ್ರ ಇನ್ಕಮ್ ಸೋರ್ಸು, ಈ ಆಸ್ತಿಗಳ ಇನ್ಕಮ್ ಸೋರ್ಸು ವಕ್ಫ್ ಬೋರ್ಡ್ ಆಸ್ತಿ. ಇದನ್ನು ವಕ್ಫ್ ಮಾಡ್ಕೊಂಡು ಬಂದಿರೋದೇ ಬಡವರು ಅಲ್ಲಿನ ಹೆಸರಲ್ಲಿ ಜನಗಳು. ಆ ಬಡವರ ಹಕ್ಕುಗಳನ್ನ ಇದ್ರ ಇನ್ಕಮ್ ಸೋರ್ಸ್ನ ಇವರೆಲ್ಲ ಕೂತ್ಕೊಂಡು ಎಲೆಕ್ಷನ್ ಮಾಡ್ಕೊಂಬಂದು ಚೇರ್ಮ್ಯಾನು ಇವರು ಈ ವಕ್ಫ್ ಬೋರ್ಡ್ ಮಂಡಳಿಯವರು ಮತ್ತು ಇವ್ರನ್ನೆಲ್ಲ ಕಮಿಟಿಗಳನ್ನ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ತಿನ್ಕೊಂಡು ತೆಕ್ಕೊಂಡು ಎಲ್ಲೋಯ್ತು ಅಂತ ಇದ್ರ ಇನ್ಕಮ್ ಸೋರ್ಸು 70 ವರ್ಷದಿಂದ ಕೂತವರಲ್ಲ ಮಾನ್ಯ ಚೀಫ್ ಮಿನಿಸ್ಟರ್ ಸಾಹೇಬ್ರೆ. ನಾವು ಈಗ ನೋಡಿ ಡೆಲ್ಲಿಲಿ ಅವರು ರಾಜೀನಾಮೆ ಕೊಟ್ಬಿಟ್ಟು ಹೋದ್ರು ಸೆಂಟ್ರಲಲ್ಲಿ, ವಿದ್ಯಾರ್ಥಿಗಳ ಹಕ್ಕುಗಳು ಇದು ಮಾಡಲಿಲ್ಲ ಅಂಥೇಳಿ. ಈಗ ನಮ್ಮ ಇಲ್ಲಿ ಹಕ್ಕುಗಳು ಬಡವರು ಹೆಲ್ತ್ ಎಜುಕೇಷನ್ದೇ ಇದು ಹೆಲ್ತ್ ಎಜುಕೇಷನ್ದು ಆ್ಯಕ್ಚುಲ್ ಇದ್ರ ಇನ್ಕಮ್ ಸೋರ್ಸು ಈಗ ಕೊಡ್ತಾ ಇಲ್ವಲ್ಲ. ನಾವು ರೋಡ್ಗಿಳಿಬೇಕಾ ಹೇಳಿ? ರೋಡ್ಗಿಳ್ದು ಪ್ರತಿಭಟನೆ ಮಾಡಬೇಕಾ? ಇದ್ರ ಮೇಲೆ ಇವ್ರ ಮೇಲೆ ಆ್ಯಕ್ಷನ್ ತಗೋತಲ್ವಾ? ಇದ್ರ ಆ್ಯಕ್ಷನ್ ತೊಗೊಳಲ್ವಾ? ಇದ್ರ ಇನ್ಕಮ್ ಸೋರ್ಸು 70 ವರ್ಷದಿಂದ ನೀವು ಕಾಂಗ್ರೆಸ್ ಆಗಲಿ BJP ಆಗಲಿ ಯಾಕಿದ್ರ ಇನ್ಕಮ್ ಸೋರ್ಸು ಬಡವರು ಹೆಲ್ತ್ ಎಜುಕೇಷನ್ ಕೊಡ್ತಾ ಇಲ್ಲ? ಇದ್ರ ಇನ್ಕಮ್ ಸೋರ್ಸು ಇರೋದಕ್ಕೆ ಏನಕ್ಕೋಸ್ಕರ ಇದೆ? ಅದನ್ನು ಉತ್ತರ ಕೊಡ್ರಿ. ಇದು ಯಾರೋ ಈ ಡಾಕ್ಟರ್ ನಾಸೀರ್ ಹುಸೇನ್ ರಾಜ್ಯಸಭೆ ಸದಸ್ಯರಿದ್ದಾರೆ. ಅವರು ನಮ್ಮ ವಕ್ಫ್ ಬೋರ್ಡ್ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಸದಸ್ಯರು ಕೂಡ. ಇವರು ಅಲ್ಲಿದೆಲ್ಲ ನ್ಯಾಯ ಸಿಕ್ತು, ಇಲ್ಲಿದೆಲ್ಲ ಸಿಕ್ತು. फ्रेंड्स, आज 45 दिन के बाद सरकार जागी है. आज उनको लग रहा है कि ये जेंजी हैं, ये किसी को डरने वाले नहीं है, पीछे हटने वाले नहीं है. इसीलिए वो छात्रों से बात करने की कोशिश कर रही है. आज अस्पताल भी चले जा रही है. आज 2 डिमांड्स भी मानने के लिए तैयार हो गए और NTA में कुछ अफसरों का तबादला करने के लिए रेडी हो गए. लेकिन एक बात वो समझ नहीं रहे हैं कि ये जेंजी और ये छात्र जो देश भर में आंदोलित हैं, जो देश भर में भड़के हुए हैं, जो देश भर में सड़कों पे उतरे हुए हैं, उनका एक ही डिमांड है. जो उस मिनिस्ट्री का पॉलिटिकल हेड है धर्मेंद्र प्रधान, उसको रिजाइन करना चाहिए. उसका इस्तीफा सरकार को लेना चाहिए. जब भी अकाउंटेबिलिटी इस देश के अंदर फिक्स हो पाएगी, जब भी दूसरे मंत्री लोग अपने हिसाब जब देश के हित में, लोगों के हित में काम कर पाएंगे. इस डिमांड से ना कोई पीछे हट रहा है, ना कोई नेगोशिएट करने के लिए, बार्गेन करने के लिए या कॉम्प्रोमाइज करने के लिए तैयार हो रहा है. हम लोग अपोजिशन में जितने भी सांसद हैं, अपोजिशन के जितने भी पार्टियां हैं, एकजुट होकर छात्रों के आवाज में आवाज मिलाकर, जेंजी के आवाज में आवाज मिलाकर हम ये कह रहे हैं कि धर्मेंद्र प्रधान जी को रिजाइन करना चाहिए. नथिंग शॉर्ट देन दैट. उसके बाद ही कोई बातचीत हो सकती है, क्योंकि हम जानते हैं जब पार्लियामेंट सेशन में होता है इस तरीके के बड़े इश्यूज उठते हैं, जो लोगों के इश्यूज हैं, उसको हम लोग को पार्लियामेंट में डिस्कस करना चाहिए. हम डिस्कस करने के लिए रेडी हैं, लेकिन हाई लेवल इंक्वायरी होना चाहिए. जो भी इस षड्यंत्र में भागी थे उनके ऊपर कार्रवाई होना चाहिए. और 20 तारीख को जो हिंसा छात्रों के खिलाफ हुई थी उसमें भी कार्रवाई होना चाहिए. ये हमारे साफ डिमांड्स हैं. हम लोग पूरी तरह से ये आंदोलित छात्र जो हैं उनके साथ हैं, पूरी तरह से जेंसीज के साथ आज हम लोग खड़े हुए हैं. ರೀ ನಿಮ್ಮ ಒಂಚೂರು ನಾಚಿಕೆ ಇದೆನ್ರಿ? ನಿಮಗೆ ಮಾನ ಮರ್ಯಾದೆ ಇದೆನ್ರಿ ನಿಮಗೆ? ಇಲ್ಲಿ 70 ವರ್ಷದಿಂದ ಲೂಟಿ ಮಾಡ್ತಾವ್ರಲ್ರಿ ಇವರು. ವಕ್ಫ್ ಬೋರ್ಡ್ ಮಂಡಳಿಯಲ್ಲಿ ಇದ್ರ ಇನ್ಕಮ್ ಸೋರ್ಸು ಬಡವರು ನಮ್ಮ ಕಮ್ಯುನಿಟಿಯವ್ರಿಗೆ, ಈ ವಿದ್ಯಾರ್ಥಿಗಳಿಗೆ ಹೆಲ್ತ್ ಎಜುಕೇಷನ್ ಕೊಡ್ದೇನೆ ಲೂಟಿ ಮಾಡ್ತಾ ಇದ್ದಲ್ರಿ. ನಿಮ್ಗೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವೇನ್ರಿ? ನಮ್ಮ ದಾವಣಗೆರೆಯಲ್ಲಿ ಲೂಟಿ ಮಾಡ್ತಾರೆ, ಬೆಂಗಳೂರಲ್ಲಿ ಲೂಟಿ ಮಾಡ್ತಾರೆ, ಮಂಡ್ಯ ಜಿಲ್ಲೆ ಪ್ರಾಂತ ಲೂಟಿ ಮಾಡ್ತಾ ಇದ್ದಾರೆ, ಮೈಸೂರು ಪ್ರಾಂತದಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಎಲ್ರಿ ಇದ್ರ ನ್ಯಾಯ ಕೊಡಿಸ್ತೀರಾ ನೀವು? ಅಲ್ಲೇನೋ ಕಂಗ್ರ್ಯಾಚುಲೇಷನ್ಸ್ ಅದು ಇದು ಅಂತೀರಿ, ಏನೋ ವಿದ್ಯಾರ್ಥಿ ಸಮೂಹದಿಂದಾನೇ ನಾನು ಬಂದಿದ್ದೀನಿ ಅಂತಿದ್ರಿ. ಅದೇ ನಮ್ಮ ಬಡವರ ಹಕ್ಕುಗಳದು ಇಲ್ಲಿ ಎಜುಕೇಷನ್ ಹೆಲ್ತ್ದು ಕಣ್ರಿ. ಅದು ಇನ್ಕಮ್ ಸೋರ್ಸು. ಯಾವ ಕಾಲೇಜ್ ಮಾಡಿದ್ರಿ? ಯಾವ ಯೂನಿವರ್ಸಿಟಿ ಮಾಡಿದ್ರಿ? ಏನು ಮಾಡಿದ್ರಿ ಇದ್ರ ಇನ್ಕಮ್ ಸೋರ್ಸಿಂದ? ಹೇಳ್ರಿ. ಬಾಯಿಗೇನು ಬೀಗ ಅಲ್ಲ, ಏನು ಬಾಯಲ್ಲಿ ಏನಾದರೂ ಇಟ್ಕೊಬಿಟ್ಟಿದ್ದೀರಾ ನೀವು? ಇದ್ರ ಬಗ್ಗೆ ಹೇಳ್ತಾ ಇಲ್ವಲ್ಲ. 4 ಗೋಡೆ ಮಧ್ಯದಲ್ಲಿ ಮೀಟಿಂಗ್ ಮಾಡ್ತೀರಲ್ರಿ, ಕಿತ್ತೋಗಿರೋ ಥರ. ಜನಗಳಿಗೆ ಹೇಳ್ರಿ ಅದೇನು ಮೀಟಿಂಗ್ ಮಾಡ್ತೀರ, ಲೈವ್ ತೋರಿಸ್ರಿ. ಯಾವುದ್ರ ಬಗ್ಗೆ ಚರ್ಚೆ ಮಾಡೋದು ನೀವು ಅಂತ. ನಮ್ಮ ಕರ್ನಾಟಕ ರಾಜ್ಯ ಚೀಫ್ ಮಿನಿಸ್ಟರ್ ಸಾಹೇಬ್ರೆ ಏನು ಮಾಡ್ತಿದ್ದೀರಾ ನೀವು? ಯಾವಾಗ ಇದನ್ನೆಲ್ಲ ನಮ್ಗೆ ನ್ಯಾಯ ಕೊಡ್ಸೋದು ನೀವು? ನಾವು ರೋಡ್ಗೆ ಹೇಳ್ತೀವಿ, ಉಗ್ರ ಪ್ರತಿಭಟನೆ ಮಾಡ್ಬೇಕಾ ಹೇಳಿ?
ಯಾವಾಗ ನ್ಯಾಯ ಕೊಡಿಸ್ತೀರಾ ಹೇಳಿ? ಉತ್ತರ ಕೊಡ್ರಿ ರೀ, ಉತ್ತರ ಕೊಡೋವರೆಗೂ ನಾವು ಬಿಡಲ್ಲ ಸ್ವಾಮಿ. ಕೂತ್ಕೊಂಡಿದ್ದೀವಿ ನಾವು 4-5 ವರ್ಷ 15 ವರ್ಷದಿಂದ ಇಲ್ಲಿ ಅಲಿಮುಲ್ಲಾ ಸಾಬ್ ಅವರು ಎಲ್ಲ ನಮ್ಮ ಕಮ್ಯುನಿಟಿ ಅವರೆಲ್ಲ ನಾವೆಲ್ಲ ಕೂತ್ಕೊಂಡಿದ್ದೀವಿ. ನಮಗೆ ನ್ಯಾಯ ಬೇಕು ಅಂತ. ನ್ಯಾಯ ಕೊಡಿಸ್ರಿ. ಇಲ್ಲೆಲ್ಲ ಟರ್ಮ್ಸ್ ಅಗೇನೆಸ್ಟ್ ಬೈಲಾ ವೈಲೇಷನ್ ಎಲ್ಲ ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ನಡೀತಾ ಇದ್ರಲ್ರಿ. ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿ ದುಡ್ಡಿಲ್ಲ. ಈ ಕೋಟ್ಯಾಂತರ ರೂಪಾಯಿ ಎಲ್ಲೆಲ್ಲಿ ಹೋಯ್ತು ಈ ಕಮಿಟಿಗಳಲ್ಲಿ? ಉತ್ತರ ಕೊಡ್ರಿ. ಅದೇನ್ ಕೆಲಸ ಮಾಡಿದ್ರಿ? ಉತ್ತರ ಕೊಡ್ರಿ ರೀ.